ನಮಸ್ಕಾರ, ನೀವು ನೋಡ್ತಿದ್ರೆ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ಸದ್ಯ ಜಾಗತಿಕ ಮಟ್ಟದಲ್ಲಿ ಯುದ್ಧದ ಭೀತಿ ಹೆಚ್ಚಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಹೂಡಿಕೆ ಮಾಡೋದು ಬೆಸ್ಟಾ ಅಥವಾ ಹೂಡಿಕೆ ಮಾಡೋರಿಗೆ ನಾವು ಯಾವ ರೀತಿ ಸಲಹೆಯನ್ನ ಕೊಡಬಹುದು, ಇವೆಲ್ಲದರ ವಿಚಾರದ ಬಗ್ಗೆ ಹಾಗೆ ಇನ್ನಷ್ಟು ಸಾಕಷ್ಟು ವಿವರಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಕಿದ್ದೇವೆ. ಬನ್ನಿ, ಇವತ್ತು ನಮ್ ಜೊತೆ ರೋಹನ್ ಭರತ್ ಚಂದ್ರ ಅವರಿದ್ದಾರೆ. ಕಳೆದ ವಿಡಿಯೋದಲ್ಲಿ ಚಿನ್ನ ಹಾಗೆ ಪೆಟ್ರೋಲ್, ಡೀಸೆಲ್, ಬೆಳ್ಳಿ ಎಲ್ಲದ್ರ ಬಗ್ಗೆ ಮಾತಾಡಿದ್ವಿ. ಇವತ್ತು ಮೇನ್ಲಿ ನಾವು ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ದೇವೆ. ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡಬಹುದು, ಮ್ಯೂಚುವಲ್ ಫಂಡ್ ಬೆಸ್ಟ್ ಅಥವಾ ಇನ್ವೆಸ್ಟ್ಮೆಂಟ್ ಗೆ ಯಾವ ರೀತಿಯಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ, ಈ ಒಂದು ಸಂದರ್ಭದಲ್ಲಿ ಮಾಡೋದು ಸೇಫ್ ಅಥವಾ ಇಲ್ವಾ, ಎಲ್ಲ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ. ಬನ್ನಿ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಎಸ್, ಜಾಗತಿಕ ಮಟ್ಟದಲ್ಲಿ ಯುದ್ಧದ ಭೀತಿ ಹೆಚ್ಚಾಗ್ತಿದೆ. ನೀವು ನೋಡ್ತಿರ್ಬೋದು, ಯುದ್ಧ 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 ಅಂತ ಕೇಳ್ತಾ ಇದ್ರಿ. ಏನ್ ಅನಿಸ್ತಾ ಇದೆ ಈ ಯುದ್ಧವನ್ನು ನೋಡ್ತಿರ್ಬೇಕಾದ್ರೆ ನಿಮ್ಗೆ? ಇದು ಇಷ್ಟು ಜೋರಾಗತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಯಾರಿಗೂ ಇರ್ಲಿಲ್ಲ ಅಂತ ಕಾಣಿಸುತ್ತೆ. ಅಮೆರಿಕ ಅವರು ತಿಳ್ಕೊಂಡಿದ್ರು ಕಾಣಿಸುತ್ತೆ. ಇದು ಬೇಗ ಇರಾನ್ ಅವರು ಒಂಥರ ಸರೆಂಡರ್ ಮಾಡ್ತಾರೆ ಅಥವಾ ನಾವು ಹೇಳಿದಾಗ ಕೇಳ್ತಾರೆ ಅಂತ ತಿಳ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಅವರು ಉಲ್ಟಾ ನಾವು ಮಿಸೈಲ್ ಕಳಿಸ್ತೀವಿ, ಇದು ಡ್ರೋನ್ ಕಳಿಸ್ತೀವಿ ಅಂತ ಸ್ವಲ್ಪ ಅದನ್ನ ಉದ್ದ ಎಳೀತಾ ಇದ್ದಾರೆ. ಅಫ್ಕೋರ್ಸ್ ಬರೀ 4-5 ದಿವಸ ಆಗಿದೆ. ಸೊ ಮೇ ಬಿ ಈ ವೀಕ್ ನೆಕ್ಸ್ಟ್ ವೀಕ್ ಒಳಗೆ ಮುಗಿಬಹುದು ಅಂತ ಅಟ್ಲೀಸ್ಟ್ ಹೋಪ್. ಯಾಕಂದ್ರೆ ಇದು ನಮಗೆ ಒಂಥರ ಇದು ಒಂದು ಬರೀ ಟಿವಿಯಲ್ಲಿ ನೋಡೋ ವಿಚಾರ. ಆದ್ರೆ ಅಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಇರಾನ್ ಅಥವಾ ಗಲ್ಫ್ ರೀಜನ್ ಅಲ್ಲಿ ಡೇಂಜರ್ ಅಲ್ಲ, ಅಂದ್ರೆ ಲೈಫಿಗೆ ಡೇಂಜರ್ ಇರುವಾಗ ಅಷ್ಟು ಒಂದು ಒಳ್ಳೆ ಸಿಚುವೇಶನ್ ಅಲ್ಲ ಅದು. ನಾನೇನ್ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದ್ರೆ, ಜಾಗತಿಕ ಮಟ್ಟದಲ್ಲಿ ಇವಾಗ ಯುದ್ಧ 6ನೇ ದಿನ ಕಾಲಿಟ್ಬಿಟ್ಟಿದೆ. ಜಾಗತಿಕ ಮಟ್ಟದಲ್ಲಿ ಯುದ್ಧದ ಕಾವು ಹೆಚ್ಚಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಷೇರು ಮಾರುಕಟ್ಟೆ ಎಷ್ಟು ಸೇಫ್ ಆಗಿದೆ? ನಾವೇನಾದ್ರೂ ಈ ಒಂದು ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಆದ್ರೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೀವ್ ಹೇಗೆ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಹೇಳಿ. ನೋಡಿ, ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕುವಾಗ 2 ರೀತಿಯಲ್ಲಿ ಹಾಕ್ಬೋದು. ಒಂದು ಶಾರ್ಟ್ ಟರ್ಮ್ ಅಂತ ಕರಿತೀವಿ, ಇನ್ನೊಂದು ಲಾಂಗ್ ಟರ್ಮ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಅಂದ್ರೆ ಕೆಲವು ದಿವಸ, ಕೆಲವು ವಾರ, ಕೆಲವು ತಿಂಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಳ್ಳೋದು. ಲಾಂಗ್ ಟರ್ಮ್ ಅಂದ್ರೆ 5 ವರ್ಷ, 10 ವರ್ಷ, ನಾವ್ ಯಾವ ತರ ಒಂದು ಪ್ರಾಪರ್ಟಿ ಸೈಟ್ ಅನ್ನು ತಗೊಂಡು ಇಟ್ಕೊಳ್ತೀವಿ, 5 ವರ್ಷ, 10 ವರ್ಷ, 20 ವರ್ಷ ಅಂತ. ಅದೇ ತರ ಆ ತರನು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೋದು. ಈಗ ಶಾರ್ಟ್ ಟರ್ಮ್ ಅಲ್ಲಿ ಯಾರಾದ್ರೂ ನಾನು ಕ್ವಿಕ್ ಆಗಿ ತುಂಬಾ ಫಾಸ್ಟ್ ಆಗಿ ದುಡ್ಡು ಮಾಡ್ತೀನಿ ಅಂದ್ರೆ ಈ ತರ ಸಮಯ ನಾಟ್ ಅಟ್ ಆಲ್ ಕರೆಕ್ಟ್ ಟೈಮ್. ಯಾಕಂದ್ರೆ ಎನಿ ಟೈಮ್ ಬೀಳ್ಬೋದು. ಆಲ್ರೆಡಿ ಸುಮಾರು ಬಿದ್ದಿದೆ, ಇನ್ನೂ ಬೀಳೋ ಚಾನ್ಸಸ್ ಇದೆ. ಆದ್ರೆ ನನಗೆ ನನ್ನ ಮಕ್ಕಳ ಎಜುಕೇಶನ್ಗೆ, ನನ್ನ ರಿಟೈರ್ಮೆಂಟ್ಗೆ ಇನ್ನೂ ಸುಮಾರು ವರ್ಷ ಇದೆ, 5, 10, 20 ವರ್ಷನ ಇದೆ ಅಂದ್ರೆ ಈ ತರ ಟೈಮು ಏನು ಮಾರ್ಕೆಟ್ ವೀಕ್ ಆಗಿರೋ ಟೈಮು, ಮಾರ್ಕೆಟ್ ನಾವು ಏನ್ ಕರಿತೀವಿ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಕರೆಕ್ಷನ್ ಅಂತ ಕೇಳ್ತೀವಿ, ಕ್ರಾಶ್ ಅಂತ ಹೇಳ್ತೀವಿ, ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಲೋವರ್ ರೇಟ್ ಅಲ್ಲಿ ಸಿಕ್ದಾಗಾಯ್ತು. ಒಂಥರ ನಾವು ಡಿಸ್ಕೌಂಟ್ ಸೇಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗಾಯ್ತು. ಈಗ ನೀವು ಕಾಯ್ತಾ ಇರ್ತೀರಿ ನೋಡಿ, ದೀಪಾವಳಿ ಸೇಲ್ ಬಂತು ಅಂತ ಒಂದು ಮನೆಗೆ ಏನೋ ಸಾಮಾನು ತಗೊಳ್ತೀವಿ, ಟಿವಿ ಇರ್ಬೋದು, ಇನ್ನೊಂದೇನೋ ಸಾಮಾನು ಇರ್ಬೋದು. ಅದೇ ತರ ಮಾರ್ಕೆಟ್ ಈ ತರ ಬೀಳುವಾಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ತುಂಬಾ ವರ್ಷ ನಾನು ಹೋಲ್ಡ್ ಮಾಡ್ಬೋದು ಅಂತ ಇರುವಾಗ ಈ ತರ ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅವ್ರ ಹತ್ರ ಇರೋ ಅಮೌಂಟ್ ಅನ್ನ. ಆದ್ರೆ ಯಾವ ತರ ಅಮೌಂಟ್, ನನಗೆ ಇದು ಹಾಕಿದ್ಮೇಲೆ 5 ವರ್ಷಕ್ಕೆ ಈ ಅಮೌಂಟ್ ನನಗೆ ಬೇಕಾಗೇ ಇಲ್ಲ ಅಂತ ಹಾಕಿದ್ರೆ ಯಾವ ಟೆನ್ಷನ್ ಇಲ್ಲ. ನನಗೆ ನೆಕ್ಸ್ಟ್ ಮಂತ್ ಬೇಕು ಅಥವಾ ಮುಂದಿನ ವರ್ಷ ನನಗೆ ಯಾವುದೋ ಒಂದು ಏನೋ ಒಂದು ಮೇ ಬಿ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಅಥವಾ ಇನ್ನೊಂದೇನೋ ಮಾಡ್ಲಿಕ್ಕೆ ನನಗೆ ಈ ದುಡ್ಡು ಬೇಕೇ ಬೇಕಂದ್ರೆ ಇವಾಗ ಹಾಕೋದು ಕರೆಕ್ಟ್ ಅಲ್ಲ. ಇನ್ಫ್ಯಾಕ್ಟ್ ಯಾವತ್ತು ಆ ಶಾರ್ಟ್ ಪೀರಿಯಡ್ ಇಟ್ಕೊಂಡು ಮಾರ್ಕೆಟ್ ಅಲ್ಲಿ ಹಾಕೋದು ಸ್ವಲ್ಪ ರಿಸ್ಕಿನೇ. ಇನ್ನೊಂದು ಪ್ರಶ್ನೆ, ಮ್ಯೂಚುವಲ್ ಫಂಡ್ ಎಷ್ಟು ಸೇಫ್ ಆಗಿದೆ? ಈ ಮಂತ್ಲಿ SIP ತರಾನೇ ಆ ತರ ಮಾಡೋದು ಈ ಒಂದು ಸಮಯದಲ್ಲಿ ಓಕೆನಾ, ಮಾಡ್ಬೋದಾ? ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್. ಈ ಮ್ಯೂಚುವಲ್ ಫಂಡ್ ನಾನು 5 ವರ್ಷ, 10 ವರ್ಷ ನಾನು ಅದನ್ನ ನನಗೆ ಹಾಕ್ತಾ ಹೋಗ್ತೀನಿ. ನನಗೆ ಆ ದುಡ್ಡು ಇಮಿಡಿಯೇಟ್ ಬೇಡ. ನಾನು ಹಾಕ್ತಾ ಇರೋದು ನನ್ನ ಮಗು ಎಜುಕೇಶನ್ ಟೈಮಲ್ಲಿ ಆ ದುಡ್ಡನ್ನು ವಾಪಸ್ ತಗೊಳಕ್ಕೆ. ಮಗು ಈಗ ಸಂದಿದೆ, ನನ್ನ ರಿಟೈರ್ಮೆಂಟ್ ಇನ್ನು 20 ವರ್ಷ ಬಾಕಿ ಇದೆ, ಆವಾಗ ನಾನು ತಗೊಳ್ತೀನಿ ಅಂತಿದ್ರೆ ಮ್ಯೂಚುವಲ್ ಫಂಡ್ ಯಾವಾಗ್ಲೂ ಮಂತ್ಲಿ ಹಾಕೊಂಡು ಹೋಗೋದು ಸೇಫೇ. ಇನ್ಫ್ಯಾಕ್ಟ್ ಮಂತ್ಲಿ ಹಾಕುವಾಗ ಲೋವರ್ ರೇಟ್ ಅಲ್ಲೂ ಸಿಗುತ್ತೆ, ಯಾವ್ದೊಂದು ದಿವಸ ಹೈ ಇರುವಾಗ್ಲೂ ಪರ್ಚೇಸ್ ಆಗುತ್ತೆ. ಬಟ್ ಈ ತರ ಟೈಮಲ್ಲಿ ಮಾರ್ಕೆಟ್ ಕ್ರಾಶ್ ಆಗಿರೋ ಟೈಮಲ್ಲಿ ನಿಮ್ಮ ಅಮೌಂಟ್ ಸ್ವಲ್ಪ ಮಾರ್ಕೆಟಿಗೆ ಹೋಗಿರುತ್ತೆ. ಸೊ ಅದಕ್ಕೆ ಹೇಳ್ತೀವಲ್ವಾ, ಈ SIP ಅಂತ ಕಾನ್ಸೆಪ್ಟ್ ಯಾಕೆ ಫೇಮಸ್ ಆಗಿದೆ ಅಂದ್ರೆ ಎಲ್ಲರಿಗೂ ಅದು ಮಾಡ್ಲಿಕ್ಕೆ ಆಗುತ್ತೆ, ಸ್ಮಾಲ್ ಅಮೌಂಟ್ ಮಾಡ್ಬೋದು. ಅಂಡ್ ನಮ್ಮ ರಿಸ್ಕ್ ಅಪಿಟೈಟ್ ಯಾವ ತರ ಇದೆ, ನಮಗೆ ಯಾವ ತರ ಒಂದು ರಿಕ್ವೈರ್ಮೆಂಟ್ ಇದೆ ಫ್ಯೂಚರ್ಗೆ, ಆ ತರದ್ದು ಫಂಡ್ಸ್ ಅವೈಲೇಬಲ್ ಇದೆ. ನಾವು ಸೆಲೆಕ್ಟ್ ಮಾಡ್ಲಿಕ್ಕೆ ಒಂದು ನಾಲೆಜ್ ಪಡಿಬೇಕಷ್ಟೇ. ಅದಕ್ಕೆ ಈ ಟೈಮ್ ಬೆಸ್ಟ್, ಏನ್ ಸಮಸ್ಯೆ ಇಲ್ಲ, ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಮಾಡಬಹುದು. ಯಾವ ಟೈಮು ಬೆಸ್ಟ್. ಅದಕ್ಕೆ ನಾವು ಹೇಳ್ತೀವಿ, ಅದಕ್ಕೆ ಯಾವ ಮುಹೂರ್ತನೂ ಇಲ್ಲ, ಈ ಡೇ ಬಂತು ಇಲ್ಲಿಂದನೇ ಕರೆಕ್ಟ್ ಡೇ ಅಂತ.
ನಾವು ಒಂದು ಗಿಡ ನೆಡ್ಬೇಕಂತೆ, ಒಂದು ಮರ ನೆಡ್ಬೇಕಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಸಮಯ ಅಂತ ಇದೆಯಾ? ಇಲ್ಲ. ಯಾವ ದಿವಸ ಮಾಡ್ತೀರಿ ಅದು ಒಳ್ಳೆ ಸಮಯ, ಯಾಕಂದ್ರೆ ಅಲ್ಲಿಂದ ಆ ದಿವಸದಿಂದ ಅದು ಬೆಳೆಯುತ್ತೆ. ಅದೇ ತರ ನಮ್ಮ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗ್ಬೇಕು. ಎಸ್, ಲಾಂಗ್ ಟರ್ಮ್ ಮಾಡ್ತೀನಿ ಅಂತಂದ್ರೆ ಯಾವುದೇ ರೀತಿಯ ಸಮಯ ಕಾಯ್ಬೇಕು ಅಂತಿಲ್ಲ, ಲಾಂಗ್ ಟರ್ಮ್ ನ ಯಾವತ್ ಬೇಕಾದ್ರೂ ಮಾಡಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ. ಎಸ್, ಈಗ ಯುದ್ಧ ಏನಾದ್ರೂ ಇನ್ನೇನು 2 ದಿನ 1 ದಿನದಲ್ಲಿ ನಿಂತ್ರೆ ಏನ್ ಚೇಂಜಸ್ ಆಗ್ಬಹುದು, ಅಥವಾ ಈ ಒಂದು ಯುದ್ಧ ದೀರ್ಘಕಾಲಕ್ಕೆ ಮುಂದುವರೆದ್ರೆ ಇನ್ನೂ ತುಂಬಾ ದಿನ ಯುದ್ಧ ನಡೆಯುತ್ತೆ ಅಂತ ಆದ್ರೆ ಏನ್ ಚೇಂಜಸ್ ಆಗ್ಬಹುದು ನಿಮ್ ಪ್ರಕಾರ? ನೋಡಿ, ಮೇನ್ಲಿ ಈ ಯುದ್ಧದಿಂದ ನಮಗೆ ಇಂಪ್ಯಾಕ್ಟ್ ಆಗ್ತಾ ಇರೋದು ಆಯಿಲ್ ಸಪ್ಲೈ ಎಷ್ಟು ಲೆವೆಲ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಬ್ಲಾಕ್ ಆಗುತ್ತೆ ಅಂತ. ಅವರು ಅಲ್ಲಿ ಆ ಪರ್ಟಿಕ್ಯುಲರ್ ಏರಿಯಾದಿಂದ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ಏನ್ ಕರಿತೀವಿ, ಅಲ್ಲಿಂದ ಆಯಿಲ್ ಟ್ಯಾಂಕರ್ಸ್ ಮೂವ್ ಆಗಲ್ಲ, ಅಲ್ಲಿಂದ ಹೋಗಲ್ಲ ಅಂದ್ರೆ ಇಂಡಿಯಾಕ್ಕೆ ಆಯಿಲ್ ಸಪ್ಲೈ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಅಫ್ಕೋರ್ಸ್ ನಿನ್ನೆ ನ್ಯೂಸ್ ಅಲ್ಲಿ ರಷ್ಯಾ ಅವ್ರು ಹೇಳಿದ್ದಾರೆ, ನಿಮಗೆ ಏನಾದ್ರು ಆಯಿಲ್ ಸಪ್ಲೈ ಬೇಕಂದ್ರೆ ನಾವು ನಿಮಗೆ ಕೊಡ್ತೀವಿ, ನಮ್ಮ ಕಡೆಯಿಂದ ನಿಮಗೆ ಸಪೋರ್ಟ್ ಇದೆ ಅಂತ. ಬಟ್ ಈ ತರ ಆಗುವಾಗ ಏನಾಗುತ್ತೆ, ಆಯಿಲ್ ರೇಟು ಜಾಸ್ತಿ ಆಗುತ್ತೆ. ಸಪ್ಲೈ ಕರೆಕ್ಟ್ ಆಗಿಲ್ಲ ಅಂದ್ರೆ ಡಿಮಾಂಡ್ ಅದೇ ತರ ಇದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ. ಪ್ರೈಸ್ ಜಾಸ್ತಿ ಇರುವಾಗ ಈಗ $80 per ಬ್ಯಾರೆಲ್ ಅಂತ ಅಮೆರಿಕನ್ ಅದು ಮಾರ್ಕೆಟ್ ಅಲ್ಲಿ ಆಯಿಲ್ ರೇಟ್ ಇದೆ. ಅದು ಏನಾದ್ರು 100 120 ಹೋಗಿತ್ತು ಕೊರೋನಾ ಟೈಮ್ ರೇಂಜ್ ಅಲ್ಲೆಲ್ಲ ಒಂದ್ಸತಿ ಮಿಡ್ಲ್ ಅಲ್ಲಿ ಹೋಗಿತ್ತು ಯಾವಾಗ್ಲೂ. ಆವಾಗ ಆ ತರ ರೇಟ್ ಜಾಸ್ತಿ ಆದ್ರೆ ಏನಾಗ್ಬೋದು ಅಂದ್ರೆ ಗವರ್ಮೆಂಟ್ ಫೋರ್ಸ್ಫುಲಿ ಸ್ವಲ್ಪ ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಮಾಡೋ ಚಾಯ್ಸ್ ಇರಲ್ಲ, ಮಾಡ್ಬೇಕಾಗುತ್ತೆ. ತುಂಬಾ ಜಾಸ್ತಿ ಹೋದ್ರೆ ಒಂದ್ ಲೆವೆಲಿಗೆ ಅದೇ ರೇಟ್ ಅಲ್ಲಿ ಇದ್ರೆ ಮ್ಯಾನೇಜ್ ಮಾಡ್ಕೋಬಹುದು. ನಮಗೇನು ಇಂಪ್ಯಾಕ್ಟ್ ಇಮಿಡಿಯೇಟ್ ಆಗಿ ಮ್ಯಾಸಿವ್ ಇಂಪ್ಯಾಕ್ಟ್ ಏನಾಗಲ್ಲ. ಇನ್ನು ಶೇರ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಚೇಂಜಸ್ ಆಗಬಹುದು? ಇನ್ಫ್ಯಾಕ್ಟ್ ಶೇರ್ ಮಾರ್ಕೆಟ್ ಸಿಂಪಲ್, ವಾರ್ ಬಂದ್ರೆ ಯಾವಾಗ್ಲೂ ಭಯ ಇದ್ದೇ ಇದೆ, ಇನ್ವೆಸ್ಟರ್ಸ್ ಭಯ ಇದ್ದೇ ಇದೆ ಏನಾಗತ್ತೆ ಅಂತ. ಆವಾಗ ಜನರಿಗೆ ಸುಮಾರು ಜನಕ್ಕೆ ಆ ಭಯದಲ್ಲಿ ಸೇಲ್ ಮಾಡ್ಬಿಡ್ತಾರೆ. ಅಕಸ್ಮಾತ್ ವಾರ್ ಆಯ್ತು, ಎಲ್ಲ ಸರಿ ಇದೆ, ಬ್ಯಾಕ್ ಟು ನಾರ್ಮಲ್ ಅಂತ ಏನು ಕರಿತೀವಿ, ಅದಾದ್ರೆ ಮಾರ್ಕೆಟ್ ವಾಪಸ್ ಪಿಕಪ್ ಆಗುತ್ತೆ. ಮೊನ್ನೆನೂ ನೀವು ಆಪರೇಷನ್ ಸಿಂಧೂರ್ ಟೈಮಲ್ಲಿ ಸ್ವಲ್ಪ ಬಿದ್ದಿತ್ತು, ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಆಗ್ತಾ ಇರೋ ಒಂದು ಇದರಲ್ಲಿ. ಮತ್ತೆ ಪಿಕಪ್ ಆದ ಕೂಡಲೇ ಆ ವಾರ್ ಎಲ್ಲ ಆಯ್ತು, ಸೀಸ್ ಫೈರ್ ಎಲ್ಲ ಅಟ್ಯಾಕ್ ಮಾಡಲ್ಲ ಅಂತ ಹೇಳಿದ್ಮೇಲೆ ಇಮಿಡಿಯೇಟ್ ನಾರ್ಮಲ್ ಏನು ಮಾರ್ಕೆಟ್ ಬೇರೆ ರೀಸನ್ಸ್ ಇದೆ ಅಪ್ ಡೌನ್ ಹೋಗ್ಲಿಕ್ಕೆ, ಅದು ಸರಿ ಆಗ್ಬಿಡ್ತು. ಸೊ ಯಾವಾಗ್ಲೂ ವಾರ್ ಇರೋ ಟೈಮಲ್ಲಿ ಮಾರ್ಕೆಟ್ ವೀಕ್ ಇರುತ್ತೆ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂತೂ ಚಿಂತೆ ಮಾಡಬಾರ್ದು, ಯಾಕಂದ್ರೆ ಇವತ್ ನಾಳೆ 10 ದಿವಸ 20 ದಿವಸ ವೀಕ್ ಆಗಿರ್ಬೋದು, ಇನ್ನೂ 5 ವರ್ಷ ವೀಕ್ ಇರುತ್ತ ಅಂತ ನಿಮಗೆ ನಾನು ಪ್ರಶ್ನೆ ಕೇಳಿದ್ರೆ ಇಲ್ಲ ಸರ್ ಆತರ ಆಗೋದಿಲ್ಲ, ಟೆಂಪರರಿ ಆಗಿ ವೀಕ್ ಇರ್ಬೋದು ಅಂತ ಹೇಳ್ತೀವಿ. ಆ ಒಂದು ಮೈಂಡ್ ಸೆಟ್ ಕ್ಲಿಯರ್ ಆಗಿರ್ಬೇಕು ಸುಮಾರು ಜನಕ್ಕೆ. ಸರ್ ವಾರ್ ಬಂದ್ರೆ ಮಾರ್ಕೆಟ್ ಎಲ್ಲ ಝೀರೋ ಆಗ್ಬಿಡ್ತದ ಅಂತ. ಝೀರೋ ಆಗೋ ಚಾನ್ಸಸ್ ಇಲ್ಲ. ಝೀರೋ ಆದ್ರೆ ಮೀನಿಂಗ್ ಏನಂದ್ರೆ ಮಾರ್ಕೆಟ್ ಝೀರೋ ಆದ್ರೆ ಇಂಡಿಯಾನೇ ಇಲ್ಲ, ಏನು ಇಲ್ಲ, ಏನು ಆಗ್ತಾ ಇಲ್ಲ ಇಂಡಿಯಾದಲ್ಲಿ ಅಂತ ನೀವು ತಿಳ್ಕೋಬೇಕು. ಆತರ ಆಗತ್ತಾ? ಇಲ್ಲ. ಮತ್ತೆ ಮಾರ್ಕೆಟ್ ಝೀರೋ ಆಗೋ ಚಾನ್ಸಸ್ ಇಲ್ಲ, ಅಥವಾ ಅಷ್ಟು ಲೆವೆಲ್ ಅಲ್ಲಿ ಬೀಳೋ ಚಾನ್ಸಸ್ ಇಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.